ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತುಂಬಾ ಎಸೆನ್ಷಿಯಲ್ ಆಗಿ ಬೇಕಾಗಿರುವಂತ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಗೌರ್ಮೆಂಟ್ನಲ್ಲಿ ಕೆಇಎ ಮತ್ತೆ ಕೆಪಿಎಸ್ಸಿ ಮೂಲಕ ನಡೆಸುವಂತ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾಗಿರಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಎಸ್ಎಸ್ಸಿ ಅವರು ನಡೆಸುವಂತ ಎಕ್ಸಾಮ್ಸ್ಗಳಾಗಿರಲಿ, ಪ್ರತಿ ಎಕ್ಸಾಮ್ ಅಲ್ಲೂ 1 or 2 ಕ್ವಶನ್ಸ್ಗಳು ಈ ಟಾಪಿಕ್ ಇಂದ ಬಂದೇ ಬರುತ್ತೆ. ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನವನ್ನ ಮಾಡಿದ್ದೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ವರ್ಸಸ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಬಂದಾಗ, ಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು? ಥಿಯರಿ. ಆಫ್ ಕೋರ್ಸ್ ಎಕ್ಸಾಮ್ಸ್ ಅಲ್ಲಿ ಎಲ್ಲೂ ಕೂಡ ಥಿಯರಿ ಕ್ವಶನ್ಸ್ ಗಳು ಬರೋದಿಲ್ಲ. ನಿಮಗೆ ಡೈರೆಕ್ಟ್ ಸೆಂಟೆನ್ಸ್ ನಲ್ಲಿ, ಅಂದ್ರೆ ಡೈರೆಕ್ಟ್ ಸ್ಪೀಚ್ ನಲ್ಲಿ ಇರೋ ಸೆಂಟೆನ್ಸ್ ಗಳನ್ನ ಇಂಡೈರೆಕ್ಟ್ ಸ್ಪೀಚ್ ಗೆ ಕನ್ವರ್ಟ್ ಮಾಡಿರುವಂತ ಕರೆಕ್ಟ್ ಆಪ್ಷನ್ ಯಾವುದು ಅನ್ನೋದನ್ನ ಪಿಕ್ ಮಾಡ್ಕೋಬೇಕಾಗತ್ತೆ. ಬಟ್ ಬೇಸಿಕ್ ಆಗಿ ನಿಮ್ಗೆ ಗೊತ್ತಿರಲಿ, ಡೈರೆಕ್ಟ್ ಸ್ಪೀಚ್ ಅಂದ್ರೆ ಎಕ್ಸಾಕ್ಟ್ ವರ್ಡ್ಸ್ ಗಳು, ಅಂದ್ರೆ ಒರಿಜಿನಲ್ ಆಥರ್ ಹೇಳಿರೋದನ್ನ ವಿತ್ ಇನ್ ಡಬಲ್ ಇನ್ವರ್ಟೆಡ್ ಕಾಮಾ ಆಸ್ ಇಟ್ ಈಸ್ ಯೂಸ್ ಮಾಡ್ತೀವಿ ಅಂತಂದ್ರೆ ಅದು ಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಸೇಮ್ ಮೀನಿಂಗ್ ಅನ್ನ ಉಳಿಸ್ಕೊಂಡು ಏನು ಚೇಂಜ್ ಮಾಡ್ದಲೆ, ಬಟ್ ವರ್ಡಿಂಗ್ಸ್ ಗಳು ನಮ್ಮ ವರ್ಡ್ಸ್ ಗಳನ್ನ ಹಾಕಿ ಇವ್ರು ಹಿಂಗ್ ಹೇಳಿದ್ರು, ಅವ್ರು ಹಿಂಗ್ ಹೇಳಿದ್ರು, ಅವ್ರು ಇದನ್ನ ಕೇಳಿದ್ರು, ಅವ್ರು ಅದಕ್ಕೆ ಅದನ್ನ ಹೇಳಿದ್ರು ಅಂತ ಹೇಳಿ ನಾವು ಇನ್ನೊಂದ್ಸಲಿ ರಿಪೋರ್ಟ್ ಮಾಡುವಾಗ ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಸೊ ಅಲ್ಲಿ ಇನ್ವರ್ಟೆಡ್ ಕಾಮವನ್ನ ರಿಮೂವ್ ಮಾಡ್ಬೇಕಾಗತ್ತೆ, ಮತ್ತೆ ಒಂದಷ್ಟು ಚೇಂಜಸ್ ಗಳನ್ನ ಮಾಡ್ಬೇಕಾಗತ್ತೆ. ಹಂತ ಹಂತವಾಗಿ ಸ್ಲೈಡ್ ಬೈ ಸ್ಲೈಡ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಎಲ್ಲೆಲ್ಲಿ ಏನೆಲ್ಲ ಚೇಂಜಸ್ ಗಳು ಬೇಕಾಗತ್ತೆ, ಚೇಂಜಸ್ ಗಳು ನೋಡ್ಕೋಬೇಕಾಗತ್ತೆ ನೀವು ಅನ್ನೋದನ್ನ. ಅದನ್ನ ಗಮನದಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಎಕ್ಸಾಕ್ಟ್ಲಿ ಆನ್ಸರ್ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, 4 ಆಪ್ಷನ್ಸ್ ಗಳನ್ನ ನೋಡಿದಾಗ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ರಾಂಗ್ ಆಪ್ಷನ್ಸ್ ಅಂಡ್ ಪಿಕ್ ದ ರೈಟ್ ಒನ್. ಚೇಂಜಸ್ ಗಳಂತ ಬಂದಾಗ ಬೇಸಿಕಲಿ ಈ 4 ಚೇಂಜಸ್ ಗಳನ್ನ ನೋಡ್ಕೋಬೇಕಾಗತ್ತೆ. ಯಾವುದೇ ಸೆಂಟೆನ್ಸ್ ಅನ್ನ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡಬೇಕು ಅಂತ ಬಂದಾಗ 4 ಚೇಂಜಸ್ ಗಳದ್ರಲ್ಲಿ ಇರುತ್ತೆ. ಒಂದು, ಪ್ರನೌನ್ ಗಳನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಹೆಂಗೆ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಹಾಕ್ತೀನಿ ನಾನು. ಅದ್ರ ಜೊತೆಗೆ ಟೆನ್ಸ್ ಗಳನ್ನ ಚೇಂಜ್ ಮಾಡ್ಬೇಕಾಗತ್ತೆ, ಟೈಮ್ ಇಂಡಿಕೇಟರ್ ಗಳನ್ನ ಚೇಂಜ್ ಮಾಡ್ಬೇಕಾಗತ್ತೆ, ಮತ್ತೆ ಪ್ಲೇಸ್ ಇಂಡಿಕೇಟರ್ ಗಳನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಈ 4 ಚೇಂಜಸ್ ಗಳು ದೇ ಆರ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಚೇಂಜಿಂಗ್ ದೀಸ್ 4 ನಾವು ಯಾವುದೇ ಸೆಂಟೆನ್ಸ್ ಅನ್ನ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಗೆ ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಪಾಯಿಂಟ್ ಏನಲ್ಲಿ ನೀವು ಅಂತಂದ್ರೆ, ಇಲ್ಲಿಗೆ ಬನ್ನಿ. ಇಲ್ಲಿ ಸೊ ಪ್ರನೌನ್ಗಳಾಯ್ತು. ನಾನು ಎಲ್ಲವನ್ನು 4 ಅಂತ ಏನ್ ಹೇಳಿದ್ನಲ್ಲ, ಟೈಮ್ ಇಂಡಿಕೇಟರ್, ಪ್ಲೇಸ್ ಇಂಡಿಕೇಟರ್, ಟೆನ್ಸಸ್ ಮತ್ತೆ ಪ್ರನೌನ್ಗಳು ಎಲ್ಲವನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ನಿಮ್ಗೆ ಆಪ್ಷನ್ಸ್ ಗಳು ಬಂದಾಗ, ಆಪ್ಷನ್ಸ್ ನಲ್ಲಿ ಯಾವುದು ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಎಲಿಮಿನೇಷನ್ ಮಾಡೋ ಟೈಮ್ ನಲ್ಲಿ ಇದು ರಾಂಗ್ ಆನ್ಸರ್ ಇರ್ಬೋದಾ ಅನ್ನೋದನ್ನ ನೀವು ಗೆಸ್ ಮಾಡ್ಬೋದಾಗತ್ತೆ. ಸೊ ರಾಂಗ್ ಆನ್ಸರ್ ಇರ್ಬೋದಾ ಅನ್ನೋದನ್ನ ಗೆಸ್ ಮಾಡಿ ಎಲಿಮಿನೇಷನ್ ಮಾಡೋದಕ್ಕೆ ಈಸಿ ಆಯ್ತು ಅಂತಂದ್ರೆ ಉಳ್ಕೊಂಡಿದ್ದು ರೈಟ್ ಆನ್ಸರ್ ಆಗುತ್ತೆ. ಸೊ ಪ್ರನೌನ್ಗಳಂತ ಬಂದ್ರೆ ಇಲ್ಲಿ ನೋಡಿ, ಐ ಆಮ್ ಹ್ಯಾಪಿ ಶಿ ಸೆಡ್ ಅಂತ ಇದೆ. ಶಿ ಸೆಡ್ ದಟ್ ಶಿ ವಾಸ್ ಹ್ಯಾಪಿ. ಸೊ ಇಲ್ಲಿ ಐ ಅಂತ ಇದ್ದಿದ್ದು ಏನಾಯ್ತು, ಶಿ ಇರೋದ್ರಿಂದ ಇದು ಶಿ ಆಯ್ತು. ಇಲ್ಲಿ ಬೈ ಚಾನ್ಸ್ ಈ ಸೆಡ್ ಅಂತ ಇದ್ರೆ ಹಿ ಆಗ್ತಾ ಇತ್ತು. ಸೊ ಐ ಇರೋದೇನಾಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಜೆಂಡರ್ ಇ ಅಥವಾ ಶಿ ಆಗಿ ಚೇಂಜ್ ಆಗುತ್ತೆ. ದೆನ್ ಇಲ್ಲಿ ನೋಡಿ, ಹಿ ಸೆಡ್ ಐ ಆಮ್ ಬಿಸಿ, ಹಿ ಸೆಡ್ ದಟ್ ಹಿ ವಾಸ್ ಬಿಸಿ. ಸೊ ಜಸ್ಟ್ ನೀವು ಪ್ರನೌನ್ ಅನ್ನು ಮಾತ್ರ ಅಬ್ಸರ್ವ್ ಮಾಡಿ. ಟೆನ್ಸ್ ಕೂಡ ಚೇಂಜ್ ಆಗಿದೆ. ಟೆನ್ಸ್ ಅನ್ನು ಆಮೇಲೆ ಅದನ್ನ ಡಿಸ್ಕಸ್ ಮಾಡೋಣ. ಯು ಆರ್ ರಾಂಗ್, ಶಿ ಸೆಡ್ ಟು ಮೀ. ನನಗೆ ಹೇಳ್ತಾ ಇರೋದು ಯಾರು? ಸೊ ಶಿ ಸೆಡ್ ಟು ಮೀ ದಟ್ ಐ ವಾಸ್ ರಾಂಗ್. ಸೊ ಯಾರಿಗೆ ಹೇಳ್ತಾ ಇದ್ದಾರೆ ಅದಕ್ಕೆ ಸೂಟಬಲ್ ಆಗಿರೋ ಪ್ರನೌನ್ ಅನ್ನ ನಾವಿಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡಿದಾಗ ಅದನ್ನ ಚೇಂಜ್ ಮಾಡಿ ಯೂಸ್ ಮಾಡ್ಬೇಕಾಗತ್ತೆ. ವಿ ಆರ್ ರೆಡಿ, ದೇ ಸೆಡ್. ಸೊ ಯಾರು ನಾವು ರೆಡಿ ಇದೀವಿ ಅಂತ ಅವ್ರು ಹೇಳಿದ್ರು ಅಂತ ಹೇಳಿ. ಸೊ ದೇ ಸೆಡ್ ದಟ್ ದೇ ವರ್ ರೆಡಿ. ಹಿ ಸೆಡ್ ಯು ಆರ್ ಎಕ್ಸಲೆಂಟ್. ಸೊ ಈ ಟೋಲ್ಡ್ ಮೀ ದಟ್ ಐ ವಾಸ್ ಎಕ್ಸಲೆಂಟ್. ಅಂದ್ರೆ ನನಗೆ ಹೇಳ್ತಾ ಇರೋದು ನಾನು ಎಕ್ಸಲೆಂಟ್ ಇದ್ದೀನಿ ಅಂತ ಹೇಳಿ. ಸೊ ನೀವು ಯಾವೆಲ್ಲ ಪ್ರೊನೌನ್ಗಳು ಬಂದಾಗ ಏನನ್ನ ಚೇಂಜ್, ಅಂದ್ರೆ ಏನನ್ನ ಆಗಿ ಅದನ್ನ ಚೇಂಜ್ ಮಾಡ್ಬೇಕಾಗತ್ತೆ, ಯಾವ ಪ್ರೊನೌನ್ ಹೆಂಗಾಗಿ ಆಗುತ್ತೆ ಅನ್ನೋದನ್ನ ನೀವು ಗಮನ ಇಟ್ಕೊಂಡು ಇಲ್ಲಿ ನೋಡ್ಕೋಬೇಕಾಗತ್ತೆ. ಇದೊಂದು ಮೈಂಡ್ ಅಲ್ಲಿ ಇರ್ಲಿ. ಇದ್ರ ಜೊತೆಗೆ ನೆಕ್ಸ್ಟ್ ಟಾಪಿಕ್ ಬಂದ್ರೆ, ಟೆನ್ಸಸ್ ಗಳಲ್ಲಿ ಚೇಂಜ್ ಮಾಡೋದು ಅಂತ ಬಂದ್ರೆ ಇಲ್ಲಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಕರೆಕ್ಟ್ ಆಗಿ ಇದನ್ನ ರಿಜಿಸ್ಟರ್ ಮಾಡ್ಕೊಂಡ್ರಿ ಅಂತಂದ್ರೆ ನಾನು ಬಿಗಿನಿಂಗ್ ಅಲ್ಲಿ ಹೇಳ್ದಂಗೆ ಆಪ್ಷನ್ಸ್ ಗಳಲ್ಲಿ ರಾಂಗ್ ಆನ್ಸರ್ ಅನ್ನ ಎಲಿಮಿನೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ, ಅಥವಾ ರೈಟ್ ಒನ್ ಅನ್ನ ಚೂಸ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಟೋಟಲಿ 12 ಟೆನ್ಸಸ್ ಗಳು ಬರ್ತವೆ. ನಿಮ್ಗೆ ಟೆನ್ಸ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಂಡಿಲ್ಲ ಅಂತಂದ್ರೆ ಟೆನ್ಸ್ ಬಗ್ಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನೇ ಅಪ್ಲೋಡ್ ಮಾಡಿರೋದು ಒಂದು ವಿಡಿಯೋ ಇದೆ, ಅಥವಾ ನೀವು ಎಲ್ಲಿ ಕಲ್ತ್ಕೊಂಡ್ರು ಪರವಾಗಿಲ್ಲ, ಹೆಂಗ್ ಕಲ್ತ್ಕೊಂಡ್ರು ಪರವಾಗಿಲ್ಲ, ಟೆನ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅರ್ಥ ಆಗೋದಿಲ್ಲ. ಬ್ಲೈಂಡ್ ಮೆಥಡ್ ಗಳನ್ನ ಯೂಸ್ ಮಾಡ್ಕೊಂಡು ಆನ್ಸರ್ ನ ಪಿಕ್ ಮಾಡೋದು ದಟ್ ಇಸ್ ನಾಟ್ ಸೋ ಈಸಿ ಅಂಡ್ ದಟ್ ಇಸ್ ನಾಟ್ ಸೋ ಅಕ್ಯುರೇಟ್. ಸೊ ಹಾಗಾಗಿ ಬೆಟರ್ ಯು ಅಂಡರ್ಸ್ಟ್ಯಾಂಡ್ ಟೆನ್ಸ್ ಫಸ್ಟ್, ಅದಾದ್ಮೇಲೆ ಇದು ಈಸಿ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಈಗ ಪ್ರತಿ ಟೆನ್ಸ್ ನಲ್ಲೂ ಕೂಡ 4 ಬರುತ್ತೆ. ಪ್ರೆಸೆಂಟ್ ಅಲ್ಲಿ 4 ಇದೆ, ಪಾಸ್ಟ್ ಅಲ್ಲಿ 4 ಇದೆ, ಮತ್ತೆ ಫ್ಯೂಚರ್ ಅಲ್ಲಿ 4 ಇದೆ. ಸೊ ಏನ್ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್
ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಚೇಂಜ್ ಮಾಡಬೇಕು. ಅಂದ್ರೆ ಅರ್ಥ ಏನು, ನಮಗೆ ಕೊಟ್ಟಿರುವಂತ ಸೆಂಟೆನ್ಸ್ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರೋ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂತಂದ್ರೆ ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡಿದಾಗ ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ಸಿಂಪಲ್ ಪಾಸ್ಟ್. ಸೊ ಈ ಸಿಂಪಲ್ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಪಾಸ್ಟ್ ಇಂದ ಸಿಂಪಲ್ ಪ್ರೆಸೆಂಟ್ ಇಂದ ಸಿಂಪಲ್ ಪಾಸ್ಟ್ ಚೇಂಜ್ ಮಾಡ್ತೀವಿ. ಇಲ್ಲಿ ಐ ಇಟ್ ಅಂತ ಇದೆ, ಸೊ ಹಿ ಸೆಡ್ ಇ ಏಟ್ ಅಂದ್ರೆ ಕಂಪ್ಲೀಟ್ ಸೆಂಟೆನ್ಸ್ ಹಾಕಿಲ್ಲ ನಾನು, ಜಸ್ಟ್ ಟೆನ್ಸ್ ಗಳನ್ನ ಚೇಂಜ್ ಮಾಡೋದನ್ನ ಮಾತ್ರ ಹಾಕಿದ್ದೀನಿ. ಅದೇ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಇದೆ ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ನಾಲ್ಕನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಪ್ರೆಸೆಂಟ್ ಅಲ್ಲಿ 4 ಏನಿದೆಯಲ್ಲ, ಆ ಪ್ರೆಸೆಂಟ್ ಅಲ್ಲಿ 4 ಇರುವಂತದ್ದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಬಂತು ಅಂತಂದ್ರೆ ಆ ಪಾಸ್ಟ್ ಅಲ್ಲಿ ಅದಕ್ಕೆ ಕರೆಸ್ಪಾಂಡೆಂಟ್ ಆಗಿ ಯಾವ್ದು ಬರುತ್ತಲ್ಲ ಪಾಸ್ಟ್ ಟೆನ್ಸ್ ಚೇಂಜ್ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದೆಲ್ಲ ಪಾಸ್ಟ್ ಟೆನ್ಸ್ ಚೇಂಜ್ ಆಗುತ್ತೆ. ಅದ್ರ ಒಳಗಡೆ ಸಬ್ ಕೈಂಡ್ಸ್ ಗಳು ಬರುತ್ತಲ್ಲ 4. ಸೊ ಪ್ರೆಸೆಂಟ್ ಅಲ್ಲಿ ಯಾವ ಸಬ್ ಕೈಂಡ್ ಇರುತ್ತೋ ಅದೇ ಸಬ್ ಕೈಂಡ್ ಪಾಸ್ಟ್ ಅಲ್ಲಿ ಬರೋದಕ್ಕೆ ಚೇಂಜ್ ಆಗುತ್ತೆ. ಸೊ ಹಿಂಗೆ ಇಲ್ಲಿ ನೋಡ್ಕೊಂಡ್ಬಿಡಿ ಒಂದ್ಸಲಿ, ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಇವಾಗ ಪಾಸ್ಟ್ ಟೆನ್ಸ್ ಬರೋಣ. ಬೈ ಚಾನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾದ್ರು ಕೊಟ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಸೆಂಟೆನ್ಸ್ ಅನ್ನ, ಅದಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕನ್ವರ್ಟ್ ಮಾಡಬೇಕು. ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಕೊಟ್ಟರು ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಚೇಂಜ್ ಮಾಡಬೇಕಾಗುತ್ತೆ. ಇದನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದು ನೀವು ಅಂತಂದ್ರೆ, ಈಗ ಪಾಸ್ಟ್ ಅಲ್ಲಿ 4 ಬರುತ್ತಲ್ವಾ, ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫಸ್ಟ್ ಅಲ್ಲಿ ಬರೋ 2 ಅನ್ನ ನೆಕ್ಸ್ಟ್ ಅಲ್ಲಿ ಬರೋ 2 ಗೆ ನಾವು ಕನ್ವರ್ಟ್ ಮಾಡಬೇಕು. ಅಂದ್ರೆ ಇದರಿಂದ ಇದಕ್ಕೆ, ನೀವು ಕರ್ಸರ್ ನೋಡಿ, ಇದರಿಂದ ಇದಕ್ಕೆ. ನಿಮ್ಗೆ ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದ್ಬಿಟ್ರೆ ಅಲ್ಲಿ ಏನು ಚೇಂಜ್ ಮಾಡೋಂಗಿಲ್ಲ. ಅದೇ ತರಾನೇ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಡೈರೆಕ್ಟ್ ಸ್ಪೀಚ್ ನಲ್ಲಿ ಸೆಂಟೆನ್ಸ್ ಕೊಟ್ಟರು ಕೂಡ ಅದನ್ನು ಕೂಡ ಟೆನ್ಸ್ ಅನ್ನ ಚೇಂಜ್ ಮಾಡೋಂಗಿಲ್ಲ, ಅದು ಹಂಗೆ ಉಳ್ಕೊಳ್ಳುತ್ತೆ. ಫ್ಯೂಚರ್ ಬಂದ್ರೆ ಎಲ್ಲವನ್ನೂ ಕೂಡ ನಾನು ಹಾಕಿಲ್ಲ ಇಲ್ಲಿ, ಜಸ್ಟ್ ಒಂದನ್ನು ಮಾತ್ರ ಹಾಕಿದ್ದೀನಿ. ಬಿಕಾಸ್ ವಿಲ್ ಅನ್ನ ವುಡ್ ಮಾಡ್ಬೇಕಾಗತ್ತೆ, ಅಷ್ಟು ಮುಗಿದ್ರೆ ಮುಗಿದೋಯ್ತು. ಅದೇ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಂದ್ರೆ ಅಲ್ಲಿ ವಿಲ್ ಬಿ ಇರುತ್ತೆ, ವಿಲ್ ಬಿ ಇರೋದನ್ನ ವುಡ್ ಬಿ ಮಾಡಬೇಕು. ಅಂದ್ರೆ ಅರ್ಥ ಏನು, ಬಿ ಅನ್ನ ಏನು ಚೇಂಜ್ ಮಾಡೋಂಗಿಲ್ಲ, ದಟ್ ರಿಮೈನ್ ಸೇಮ್, ವಿಲ್ ಅನ್ನ ವುಡ್ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ನೀವು ಟೆನ್ಸ್ ಅನ್ನ ಚೇಂಜ್ ಮಾಡೋದು ಅಂತ ಬಂದಾಗ ನೋಡ್ಕೋಬೇಕಾಗಿರುವಂತ ಕಂಟೆಂಟ್ಗಳು. ಈ ಫಂಡಮೆಂಟಲ್ ನಿಮಗೆ ಸ್ಟ್ರಾಂಗ್ ಆಯ್ತು ಅಂತಂದ್ರೆ ರೆಸ್ಟ್ ಆಫ್ ದ ಥಿಂಗ್ಸ್ ಬಿಕಮ್ಸ್ ವೆರಿ ಈಸಿ. ಬಿಕಾಸ್ ಇವಾಗ ನಿಮಗೆ ಕನ್ವರ್ಷನ್ ಮಾಡೋಕೆ ಡೈರೆಕ್ಟ್ ಆಗಿ ನಾನು ಸೆಂಟೆನ್ಸ್ ಗಳನ್ನ ಕೊಟ್ಟು ಇದು ಯಾವುದನ್ನು ಎಕ್ಸ್ಪ್ಲೈನ್ ಮಾಡ್ದಲೆ ಅಥವಾ ನೀವು ಅರ್ಥ ಮಾಡ್ಕೊಳ್ದಲೆ ಡೈರೆಕ್ಟ್ಲಿ ನೀವು ಕ್ವಶನ್ ಜಂಪ್ ಆಗ್ತೀರಾ ಅಂತಂದ್ರೆ ಅದು ಸರಿ ಹೋಗೋದಿಲ್ಲ. ಈ ಫಂಡಮೆಂಟಲ್ಸ್ ಬೇಸಿಕ್ಸ್ ಸ್ಟ್ರಾಂಗ್ ಆಗಿರಬೇಕು. ನೆಕ್ಸ್ಟ್ ಚೇಂಜ್ ಇನ್ ಟೈಮ್ ಅಂಡ್ ಪ್ಲೇಸಸ್ ಅಂತ ಬಂದ್ರೆ, ಪ್ಲೇಸ್ ಇಂಡಿಕೇಟರ್ ಅಂತ ಬಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಟುಡೇ ಇರೋದು ದಟ್ ಡೇ ಆಗುತ್ತೆ, ಎಸ್ಟರ್ಡೇ ಇರೋದು ದ ಡೇ ಬಿಫೋರ್ ಆಗುತ್ತೆ, ಟುಮಾರೋ ದ ನೆಕ್ಸ್ಟ್ ಡೇ ಆಗುತ್ತೆ, ನವ್ ಇರೋದು ದೆನ್ ಆಗುತ್ತೆ, ದಿಸ್ ವೀಕ್ ದಟ್ ವೀಕ್ ಆಗುತ್ತೆ, ಲಾಸ್ಟ್ ವೀಕ್ ಇರೋದು ಪ್ರೀವಿಯಸ್ ವೀಕ್ ಆಗುತ್ತೆ. ಅದೇ ತರ ಪ್ಲೇಸ್ ಇಂಡಿಕೇಟರ್ಸ್ ಅಂತ ಬಂದ್ರೆ ಡೈರೆಕ್ಟ್ ಸ್ಪೀಚ್ ನಲ್ಲಿ ಹಿಯರ್ ಇದ್ರೆ ಇಂಡೈರೆಕ್ಟ್ ದೇರ್ ಆಗುತ್ತೆ, ಅಂಡ್ ಡೈರೆಕ್ಟ್ ನಲ್ಲಿ ದಿಸ್ ಪ್ಲೇಸ್ ಇದ್ರೆ ಇಂಡೈರೆಕ್ಟ್ ಗೆ ದಟ್ ಪ್ಲೇಸ್ ಆಗುತ್ತೆ, ದೀಸ್ ಇದ್ರೆ ದೋಸ್ ಆಗುತ್ತೆ, ಕಮ್ ಇದ್ರೆ ಇದು ಓಕೆ. ಟೆನ್ಸ್ ಗಳನ್ನ ಚೇಂಜ್ ಮಾಡುವಂಥದ್ದು. ಅಂದ್ರೆ ಇಲ್ಲಿ ಯಾಕೆ ಹಾಕಿದ್ದೀನಿ ಅಂತಂದ್ರೆ ಹೆಂಗ್ ಚೇಂಜ್ ಆಗುತ್ತೆ ಅಂತ. ಕಮ್ ಅನ್ನು ಸಾಮಾನ್ಯವಾಗಿ ಗೋ ಮಾಡ್ತೀವಿ, ಬ್ರಿಂಗ್ ಅನ್ನ ಟೇಕ್ ಮಾಡ್ತೀವಿ. ಓಕೆ ಫೈನ್. ಇಷ್ಟು ಚೇಂಜ್ ಮತ್ತೆ ಟೈಮ್ ಇಂಡಿಕೇಟರ್ ಗಳಿಗೆ ಸಂಬಂಧಪಟ್ಟಂಗೆ ಚೇಂಜಸ್ ಗಳು ಮಾಡುವಂಥದ್ದು. ಈಗ ಬನ್ನಿ ಟೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಟೆನ್ಸ್ ಅನ್ನ ಸ್ಟಾರ್ಟ್ ಅಂದ್ರೆ ಓವರ್ ಆಲ್ ಕನ್ವರ್ಷನ್ ಸ್ಟಾರ್ಟ್ ಮಾಡೋಣ. ಬರೀ ಟೆನ್ಸ್ ಅಲ್ಲ, ಈಗ ನಾವು ಚೇಂಜಸ್ ಗಳು ಮಾಡೋದು ನೋಡ್ಕೊಂಡಿದ್ದಾಯ್ತು, 4 ಹೆಂಗ್ ಚೇಂಜ್ ಮಾಡ್ತೀವಿ ಅಂತ. ಅದನ್ನ ಗಮನದಲ್ಲಿ ಇಟ್ಕೊಂಡು ಈಗ ಕಂಪ್ಲೀಟ್ ಸೆಂಟೆನ್ಸ್ ಗಳನ್ನ ಚೇಂಜ್ ಮಾಡುವಂಥದ್ದು. ಅದಕ್ಕೆ ಮುಂಚೆ ನೀವು ಇನ್ನೊಂದು ತಿಳ್ಕೊಬೇಕಾಗಿರೋದೇನಂದ್ರೆ, ಸೆಂಟೆನ್ಸ್ ಗಳಲ್ಲಿ 4 ಟೈಪ್ಸ್ ಬರುತ್ತೆ. ಡಿಕ್ಲರೇಟಿವ್ ಬರುತ್ತೆ, ಮತ್ತೆ ಇಂಟರೋಗೇಟಿವ್ ಬರುತ್ತೆ, ಇಂಪೇರೇಟಿವ್ ಬರುತ್ತೆ, ಅಂಡ್ ಎಕ್ಸ್ಕ್ಲಮೇಷನ್ ಬರುತ್ತೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ, ಟೆನ್ಸ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅದ್ರ ಜೊತೆಗೆ ಟೈಪ್ಸ್ ಆಫ್ ಸೆಂಟೆನ್ಸ್ ಗಳು ಕೂಡ ಅರ್ಥ ಆಗಿದೆ ಅಂತಂದ್ರೆ ಕನ್ವರ್ಷನ್ ಮಾಡೋದು ಈಸಿ ಆಗುತ್ತೆ. ಸೊ ಅದು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಟೈಪ್ಸ್ ಆಫ್ ಸೆಂಟೆನ್ಸ್ ಗಳ ಬಗ್ಗೆ ಆಲ್ರೆಡಿ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ ಪ್ಲೇ ಲಿಸ್ಟ್ ನಲ್ಲಿ ನಿಮ್ಗೆ ಅವೈಲಬಲ್ ಇದೆ, ಅದನ್ನೊಂದ್ಸಲಿ ನೋಡಿ, ಅಥವಾ ನೀವು ಎಲ್ಲಾದ್ರೂ ನೋಡಿ ಪರವಾಗಿಲ್ಲ. ಟೈಪ್ಸ್ ಆಫ್ ಸೆಂಟೆನ್ಸ್ ಗಳು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಇದು ಇನ್ನೂ ಈಸಿ ಆಗುತ್ತೆ. ಫಸ್ಟ್ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಇದೆ. ಇಲ್ಲಿ ನೋಡಿ, ಶಿ ಸೆಡ್ ಐ ಲೈಕ್ ಐಸ್ ಕ್ರೀಮ್ ಅಂತ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದನ್ನ ಏನಕ್ಕೆ ಮಾಡ್ಬೇಕು, ನಾವು ಸಿಂಪಲ್ ಪಾಸ್ಟ್ ಕನ್ವರ್ಟ್ ಮಾಡಬೇಕು. ಅದ್ರ ಜೊತೆಗೆ ಪ್ರನೌನ್ ಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಟೈಮ್ ಇಂಡಿಕೇಟರ್ಸ್ ಮತ್ತೆ ಪ್ಲೇಸ್ ಇಂಡಿಕೇಟರ್ಸ್ ಗಳಿದಾವೆ ಅಂತಂದ್ರೆ ಅದನ್ನು ಕೂಡ ರೆಲೆವೆಂಟ್ ಆಗಿ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಶಿ ಸೆಡ್ ಐ ಲೈಕ್ ಐಸ್ ಕ್ರೀಮ್, ಹಿಂಗಿದೆ ಸೆಂಟೆನ್ಸ್. ಇಂಡೈರೆಕ್ಟ್ ಬಂದ್ರೆ ಶಿ ಸೆಡ್ ದಟ್ ಶಿ ಲೈಕ್ಡ್ ಐಸ್ ಕ್ರೀಮ್. ಇವೆಲ್ಲ ಡಿಕ್ಲರೇಟಿವ್ ಸೆಂಟೆನ್ಸ್ ಗಳು. ನಾನು ನೆಕ್ಸ್ಟ್ ಟೈಪ್ ಚೇಂಜ್ ಆದಾಗ ನಾನು ಹೇಳ್ತೀನಿ ಯಾವ್ದದು ಅಂತ ಹೇಳಿ. ಅರೌಂಡ್ 20 ಸೆಂಟೆನ್ಸ್ ಗಳನ್ನ ನಾನು ಡಿಕ್ಲರೇಟಿವ್ ಅಲ್ಲಿ ಹಾಕಿದ್ದೀನಿ. ಶಿ ಸೆಡ್ ಇದೆ, ಇದನ್ನ ನಾವು ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ. ಈ ಸೆಡ್ ಅನ್ನ ಅಥವಾ ಕಂಪ್ಲೀಟ್ ಪಾರ್ಟ್ ಅನ್ನ ರಿಪೋರ್ಟಿಂಗ್ ಕ್ಲಾಸ್ ಅಂತ ಕರಿತೀವಿ. ವಿತ್ ಇನ್ ಇನ್ವರ್ಟೆಡ್ ಕಾಮ ಇರೋದನ್ನ ರಿಪೋರ್ಟೆಡ್ ಕ್ಲಾಸ್ ಅಥವಾ ರಿಪೋರ್ಟೆಡ್ ವರ್ಬ್ ಅಂತ ಕರಿತೀವಿ. ನಾವು ಚೇಂಜಸ್ ಗಳು ಮಾಡ್ಬೇಕಾಗಿರೋದು ಈ ಟೆನ್ಸ್, ಪ್ರನೌನ್ ಮತ್ತೆ ಟೈಮ್ ಇಂಡಿಕೇಟರ್ ಇದೆಲ್ಲ ಹೇಳದ್ನಲ್ಲ, ಇದೆಲ್ಲ ಚೇಂಜ್ ಮಾಡ್ಬೇಕಾಗಿರೋದು ವಿತ್ ಇನ್ ಇನ್ವರ್ಟೆಡ್ ಕಾಮ ಇರುತ್ತಲ್ಲ ಆ ಪಾರ್ಟ್ ಇಂದು ಮಾತ್ರ. ಅಂದ್ರೆ ಅರ್ಥ ಏನು, ರಿಪೋರ್ಟೆಡ್ ಕ್ಲಾಸ್ ಏನಿದೆ
ಅಥವಾ ರಿಪೋರ್ಟೆಡ್ ವರ್ಬ್ ಏನಿದೆಯಲ್ಲ ಅದನ್ನ ಚೇಂಜ್ ಮಾಡಬೇಕಾಗತ್ತೆ. ಫಸ್ಟ್ ಪಾರ್ಟ್ ಬರೋದನ್ನ ಚೇಂಜ್ ಮಾಡಬಾರ್ದು. ಇಲ್ಲಿ ಇನ್ವರ್ಟೆಡ್ ಕಾಮವನ್ನ ರಿಮೂವ್ ಮಾಡಬೇಕಾಗತ್ತೆ, ಜೊತೆಗೆ ಕಾಮವನ್ನ ರಿಮೂವ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನಾನು ಪ್ರೀವಿಯಸ್ ಪಾರ್ಟ್ ಅಲ್ಲಿ ಹೇಳಿದಂಗೆ ಆ 4 ಚೇಂಜಸ್ ಗಳನ್ನ ಕೂಡ ಇಲ್ಲಿ ಮಾಡ್ಕೋಬೇಕಾಗತ್ತೆ. ಶಿ ಸೆಡ್ ಐ ಲೈಕ್ ಐಸ್ ಕ್ರೀಮ್. ಶಿ ಸೆಡ್ ದಟ್ ಶಿ ಲೈಕ್ಡ್ ಐಸ್ ಕ್ರೀಮ್. ಟೆನ್ಸ್ ನೋಡಿ ಇಲ್ಲಿ ಐ ಲೈಕ್ ಇದೆ, ಶಿ ಲೈಕ್ಡ್, ಪ್ರೊನೌನ್ ಚೇಂಜ್ ಆಯ್ತು, ಟೆನ್ಸ್ ಚೇಂಜ್ ಆಯ್ತು, ಮತ್ತೆ ಇಲ್ಲಿ ಮಧ್ಯ ದಟ್ ಅನ್ನ ಆಡ್ ಮಾಡಬೇಕು. ಎಲ್ಲಿ ಆಡ್ ಮಾಡಬೇಕು? ರಿಪೋರ್ಟಿಂಗ್ ಕ್ಲಾಸ್ ಮತ್ತೆ ರಿಪೋರ್ಟೆಡ್ ಕ್ಲಾಸ್ ಅನ್ನ ಕನೆಕ್ಟ್ ಮಾಡ್ತೀವಲ್ಲ, ಆ ಕನೆಕ್ಟ್ ಮಾಡೋದಕ್ಕೆ ಆಸ್ ಅ ಲಿಂಕರ್ ಇಲ್ಲಿ ದಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಅನ್ನ ಕೊಟ್ಟಾಗ ಇಟ್ ಹ್ಯಾಸ್ ಟು ಬಿ ಚೇಂಜ್ಡ್ ಇಂಟು ಸಿಂಪಲ್ ಪಾಸ್ಟ್. ಸೆಕೆಂಡ್ ಪಾಯಿಂಟ್ ಬಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇರೋದನ್ನ ಪಾಸ್ಟ್ ಕಂಟಿನ್ಯೂಸ್ ಚೇಂಜ್ ಮಾಡುವಂತದ್ದು. ಹಿ ಸೆಡ್ ಐ ಆಮ್ ರೀಡಿಂಗ್ ಅ ಬುಕ್ ಅಂತ ಇದೆ. ಅಗೇನ್ ಹಿ ಸೆಡ್ ದಟ್ ಹಿ ವಾಸ್ ರೀಡಿಂಗ್ ಬುಕ್. ಸೊ ದಟ್ ಯಾಕೆ ಬಂತು ಅಂತ ನಿಮ್ಗೆ ಗೊತ್ತಾಯ್ತು. ರಿಪೋರ್ಟಿಂಗ್ ಕ್ಲಾಸ್ ಮತ್ತೆ ರಿಪೋರ್ಟೆಡ್ ಕ್ಲಾಸ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ. ಅಂಡ್ ಇಲ್ಲಿ ಐ ಇದೆ, ಇದನ್ನ ಹಿ ಮಾಡಿದ್ವಿ ಬಿಕಾಸ್ ಹಿ ಸೆಡ್ ಅಂತ ಇದೆ. ಹಿ ವಾಸ್ ರೀಡಿಂಗ್ ಎ ಬುಕ್. ಬೈ ಚಾನ್ಸ್ ಅಲ್ಲಿ ರವಿ ಸೆಡ್ ಐ ಆಮ್ ರೀಡಿಂಗ್ ಅ ಬುಕ್ ಅಂತ ಇತ್ತು ಅಂತಂದ್ರೆ ರವಿ ಸೆಡ್ ದಟ್ ಹಿ ವಾಸ್ ರೀಡಿಂಗ್ ಅ ಬುಕ್. ಇಲ್ಲಿ ಐ ಇದೆಯಲ್ಲ ಇದು ಹಿಂಗೆ ಬರುತ್ತೆ. ಇಲ್ಲಿ ರವಿ ಬದಲಾಗಿ ರಮ್ಯಾ ಅಂತ ಏನಾದ್ರು ಹುಡುಗಿ ಹೆಸರಿದ್ರೆ ಅವಾಗ ಶಿ ಮಾಡ್ಬೇಕು ನಾವು. ಈ ಜೆಂಡರ್ ಅನ್ನು ನೋಡ್ಕೊಳ್ಳಿ. ದೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಂದ್ರೆ ಇಟ್ ಹ್ಯಾಸ್ ಟು ಬಿ ಚೇಂಜ್ಡ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ದೇ ಸೆಡ್ ವಿ ಹ್ಯಾವ್ ಫಿನಿಶ್ಡ್ ಅವರ್ ಹೋಮ್ ವರ್ಕ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಅದನ್ನ ಇಂಡೈರೆಕ್ಟ್ ಚೇಂಜ್ ಮಾಡಬೇಕಾದ್ರೆ ದೇ ಸೆಡ್ ದಟ್ ದೇ ಹ್ಯಾಡ್ ಫಿನಿಶ್ಡ್ ದೇರ್ ಹೋಮ್ ವರ್ಕ್. ಸೊ ಆಸ್ ಯೂಶುವಲ್ ಪ್ರೊನೌನ್ಗಳನ್ನ ಚೇಂಜ್ ಮಾಡಿದೀವಿ. ಅದ್ರ ಜೊತೆಗೆ ಇಲ್ಲಿ ಬರುವಂತ ವರ್ಬ್ ಅನ್ನ ಅಂದ್ರೆ ಟೆನ್ಸ್ ಅನ್ನ ಚೇಂಜ್ ಮಾಡಿದೀವಿ. ಹ್ಯಾವ್ ಫಿನಿಶ್ಡ್ ಇರೋದು ಹ್ಯಾಡ್ ಫಿನಿಶ್ಡ್ ಆಯ್ತು. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ರೆ ಇಟ್ ಹ್ಯಾಸ್ ಟು ಬಿ ಚೇಂಜ್ಡ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಮಾಯಾ ಸೆಡ್ ಐ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಫಾರ್ 2 years ಅಂತ ಇದೆ. ಮಾಯಾ ಸೆಡ್ ದಟ್ ಶಿ ಹ್ಯಾಡ್ ಬೀನ್ ಲಿವಿಂಗ್ ದೇರ್ ಫಾರ್ 2 years. ಇಲ್ಲಿ ಅಬ್ಸರ್ವ್ ಮಾಡಿ, ಹಿಯರ್ ಇದೆ, ಇಲ್ಲಿ ದೇರ್ ಆಯ್ತು. ಸೊ ಹ್ಯಾವ್ ಬೀನ್ ಇದೆ, ಹ್ಯಾಡ್ ಬೀನ್ ಆಯ್ತು. ಹೈ ಇದೆ, ಸೊ ಪ್ರೊನೌನ್ ಏನಾಯ್ತು? ಶಿ ಆಯ್ತು, ಬಿಕಾಸ್ ಮಾಯಾ ಒಂದು ಹುಡುಗಿ ಹೆಸರು. ಸೊ ಈ ತರ ಇವ್ 4 ಏನ್ ಮಾಡಿದ್ವಿ ನಾವು ಪ್ರೆಸೆಂಟ್ ಟೆನ್ಸ್ ಇಂದ ಪಾಸ್ಟ್ ಟೆನ್ಸ್ ಗೆ ಚೇಂಜ್ ಅನ್ನ ಮಾಡಿದ್ವಿ. ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ಬಂದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಇರೋದನ್ನ ಏನ್ ಮಾಡಬೇಕು? ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ಅಲೆಕ್ಸ್ ಸೆಡ್ ಐ ಬಾಟ್ ಅ ನ್ಯೂ ಕಾರ್ ಯೆಸ್ಟರ್ಡೇ. ಐ ಬಾಟ್ ಸಿಂಪಲ್ ಪಾಸ್ಟ್ ಇದೆ, ಅದನ್ನ ಏನ್ ಮಾಡಬೇಕು? ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ಅಲೆಕ್ಸ್ ಸೆಡ್ ದಟ್ ಹಿ ಹ್ಯಾಡ್ ಬಾಟ್ ಅ ನ್ಯೂ ಕಾರ್ ದ ಪ್ರೀವಿಯಸ್ ಡೇ. ಇಲ್ಲಿ ಯೆಸ್ಟರ್ಡೇ ಇದೆ, ಯೆಸ್ಟರ್ಡೇ ಏನಾಯ್ತು? ಪ್ರೀವಿಯಸ್ ಡೇ ಆಯ್ತು. ಅದೇ ತರ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಕೊಟ್ರೆ ಅದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಚೇಂಜ್ ಮಾಡಬೇಕಾಗುತ್ತೆ. ದ ಟೀಚರ್ ಸೆಡ್ ದ ಸ್ಟೂಡೆಂಟ್ಸ್ ವರ್ ರೈಟಿಂಗ್ ಎನ್ ಎಸ್ಸೆ ಅಂತ ಇದೆ. ದ ಟೀಚರ್ ಸೆಡ್ ದಟ್ ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ರೈಟಿಂಗ್ ಎನ್ ಎಸ್ಸೆ. ಸ್ಟೂಡೆಂಟ್ಸ್ ವರ್ ಇರೋದು ಪಾಸ್ಟ್ ಕಂಟಿನ್ಯೂಸ್, ಹ್ಯಾಡ್ ಬೀನ್ ಇರೋದೇನಾಯ್ತು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಎಂದು ಚೇಂಜ್ ಮಾಡಿದ್ವಿ. ಅಂಡ್ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಕೊಟ್ರೆ ನೋ ಟೆನ್ಸ್ ಚೇಂಜ್ ಮಾಡೋಂಗಿಲ್ಲ. ಅದು ಅಂದ್ರೆ ಟೆನ್ಸ್ ಅನ್ನು ಚೇಂಜ್ ಮಾಡೋಂಗಿಲ್ಲ. ಮಿಕ್ಕಿದ್ದು ಪ್ರೊನೌನ್ಗಳನ್ನ ಚೇಂಜ್ ಮಾಡುವಂಥದ್ದು, ಟೈಮ್ ಇಂಡಿಕೇಟರ್ ಮತ್ತೆ ಪ್ಲೇಸ್ ಇಂಡಿಕೇಟರ್ಗಳನ್ನ ಚೇಂಜ್ ಮಾಡೋದು ಆಸ್ ಯೂಶುವಲ್ ಚೇಂಜ್ ಆಗುತ್ತೆ, ಬಟ್ ಟೆನ್ಸ್ ಅನ್ನು ಚೇಂಜ್ ಮಾಡಲ್ಲ. ಮಾರ್ಕ್ ಸೆಡ್ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಬಿಫೋರ್ ದ ರೈನ್ ಸ್ಟಾರ್ಟೆಡ್. ಸೊ ಮಾರ್ಕ್ ಸೆಡ್ ದಟ್ ಹಿ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಬಿಫೋರ್ ದ ರೈನ್ ಸ್ಟಾರ್ಟೆಡ್. ಓಕೆನಾ? ಹಿ ಹ್ಯಾಡ್ ಹೈ ಆಡ್ ಇರೋದು ಹಿ ಹ್ಯಾಡ್ ಆಯ್ತು, ಅಂದ್ರೆ ಟೆನ್ಸ್ ಚೇಂಜ್ ಇದೆ, ಸೇಮ್ ಇದೆ, ಸಾರಿ ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೂಡ ಕೊಟ್ಟರು ಕೂಡ ಏನೋ ಚೇಂಜಸ್ ಅನ್ನ ಮಾಡೋದಿಲ್ಲ. ಸೊ ವಿ ಹ್ಯಾಡ್ ಬೀನ್ ರೈಟಿಂಗ್ ಫಾರ್ ಓವರ್ ಎನ್ ಅವರ್ ಇದೆ. ಸೊ ಅಗೇನ್ ದೇ ಹ್ಯಾಡ್ ಬೀನ್. ಸೊ ವಿ ಇರೋದೇನಾಯ್ತು? ದೇ ಆಯ್ತು. ಅಂದ್ರೆ ಪ್ರೊನೌನ್ಗಳನ್ನ ಚೇಂಜ್ ಮಾಡ್ತೀವಿ ಬಿಟ್ರೆ ಟೆನ್ಸ್ ಅನ್ನ ಚೇಂಜ್ ಮಾಡಲ್ಲ. ಸೊ ನೀವೇನ್ ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂತಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಇನ್ನೂ ಇದು. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವ ಟೆನ್ಸ್ ಇರೋದು ಯಾವ ಟೆನ್ಸ್ ಚೇಂಜ್ ಆಗುತ್ತೆ ಅಂಡ್ ಟೆನ್ಸ್ ನಲ್ಲಿ ಯಾವೆಲ್ಲ ವರ್ಡ್ಸ್ ಗಳು ಬರ್ತವೆ, ವರ್ಬ್ಗಳದ್ದು ಫಾರ್ಮ್ಯಾಟ್ ಹೆಂಗ್ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ. ಅದಕ್ಕೆ ಹೇಳಿದ್ ನಾನು ಇದೆಲ್ಲ ನಿಮ್ಗೆ ಟಕ್ ಅಂತ ಅರ್ಥ ಆಗ್ಬೇಕು ಅಂತಂದ್ರೆ ಟೆನ್ಸ್ ಗಳು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕು. ಯಾವೆಲ್ಲ ವರ್ಬ್ ಅನ್ನ ಯಾವ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂಡ್ ಫಾರ್ಮ್ ಗಳು ಹೆಂಗ್ ಚೇಂಜ್ ಆಗುತ್ತೆ, ಸೆಂಟೆನ್ಸ್ ಪ್ಯಾಟರ್ನ್ ಸ್ಟ್ರಕ್ಚರ್ ಹೆಂಗಿರುತ್ತೆ, ಇದೆಲ್ಲ ಕೂಡ ಅರ್ಥ ಆದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಇದು ನಾನು ಅದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 3 ಟೆನ್ಸ್ ಗಳನ್ನ ಸಪರೇಟ್ ವಿಡಿಯೋವನ್ನ ಮಾಡಿ ನೀವೊಂದ್ಸಲಿ ವಾಚ್ ಮಾಡಿದ್ರೆ ಅದನ್ನ ಅರ್ಥ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ಬಂದ್ರೆ ಸಿಂಪಲ್ ಫ್ಯೂಚರ್ ಇರೋದನ್ನ ಏನ್ ಮಾಡ್ತೀವಿ ಅಂದ್ರೆ ವಿಲ್ ಇರೋದನ್ನ ವುಡ್ ಮಾಡ್ತೀವಿ. ಇನ್ ಎಲ್ಲಾ ಟೆನ್ಸ್ ಗಳಿಗೂ ಕೂಡ ಇದೆ, ಅಂದ್ರೆ ಫ್ಯೂಚರ್ ಟೆನ್ಸ್ ಗಳಲ್ಲಿ ಮಾಡ್ಬೇಕಾಗಿರೋ ಚೇಂಜ್ ಇದು. ಮಿಕ್ಕಿದ್ದೆಲ್ಲ ಆಸ್ ಯೂಶುವಲ್ ಇರುತ್ತೆ. ಐ ವಿಲ್ ಕಾಲ್ ಯು ಟುಮಾರೋ ಇದೆ. ಸೊ ರೋಹನ್ ಸೆಡ್ ದಟ್ ಹಿ ವುಡ್ ಕಾಲ್ ಮಿ ದ ನೆಕ್ಸ್ಟ್ ಡೇ. ವಿಲ್ ವುಡ್ ಆಯ್ತು, ಟುಮಾರೋ ನೆಕ್ಸ್ಟ್ ಡೇ ಆಯ್ತು. ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಇರೋದನ್ನ ಅಗೈನ್ ಇಲ್ಲಿ ಏನದ ವಿಲ್ ಬಿ ಇದೆ, ಅದನ್ನ ಏನ್ ಮಾಡ್ತೀವಿ? ವುಡ್ ಬಿ ಮಾಡ್ತೀವಿ. ನೋಡಿ ಐ ವಿಲ್ ಬಿ ವರ್ಕಿಂಗ್ ಅಂತ ಇದೆ, ಶಿ ವುಡ್ ಬಿ ವರ್ಕಿಂಗ್ ಅಷ್ಟೇ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಅಗೈನ್ ಅಲ್ಲಿ ವಿಲ್ ಇರುತ್ತೆ, ಅದನ್ನ ತೆಗೆದ್ಬಿಟ್ಟು ನಾವು ವುಡ್ ಅನ್ನು ಹಾಕ್ಬೇಕಾಗತ್ತೆ. ಮಿಕ್ಕಿದ್ ಆಸ್ ಯೂಶುವಲ್ ಅಬ್ಸರ್ವ್ ಮಾಡಿ. ಇಲ್ಲಿ ವಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಬೈ ಫ್ರೈಡೆ ಅಂತಿದೆ. ಸೊ ಅದನ್ನ ಏನಾಗುತ್ತೆ ಇಲ್ಲಿ
ದ ಮ್ಯಾನೇಜರ್ ಸೆಡ್ ದಟ್ ದೇ ವುಡ್ ಹ್ಯಾವ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಬೈ ಫ್ರೈಡೆ. ಸೊ ವಿಲ್ ಹ್ಯಾವ್ ಇರೋದು ವುಡ್ ಹ್ಯಾವ್ ಆಗುತ್ತೆ. ಅಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕೂಡ ಹಾಗೇನೆ, ಅಲ್ಲಿ ವಿಲ್ ಇರೋದು ವುಡ್ ಆಗುತ್ತೆ. ಸೊ ಅದನ್ನೇ ರಿಪೀಟ್ ಮಾಡಿ ಮತ್ತೆ ನಾನು ಟೈಮ್ ಕಿಲ್ ಮಾಡೋದಿಲ್ಲ, ಜಸ್ಟ್ ಇದೊಂದ್ಸಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡೆಲ್ ವರ್ಬ್ಸ್ಗಳು ಬಂದಾಗ ನಿಮಗೆ ಮಾಡೆಲ್ ಯಾವುದು ಅಂತ ಕನ್ಫ್ಯೂಷನ್ ಇದೆ ಅಂದ್ರೆ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಡೀಟೇಲ್ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಅದರಲ್ಲಿ 8 ವರ್ಬ್ಸ್ಗಳು ಬರುತ್ತೆ. ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್, ವಿಲ್, ವುಡ್ ಇವೆಲ್ಲ ಬರ್ತವೆ. ಸೊ ಅದ್ ಬಂದಾಗ ಏನ್ ಮಾಡ್ಬೇಕಂದ್ರೆ ಕ್ಯಾನ್ ಬಂದ್ರೆ ಕುಡ್ ಮಾಡಬೇಕು, ಮೇ ಬಂದ್ರೆ ಮೈಟ್ ಮಾಡಬೇಕು, ಶಲ್ ಬಂದ್ರೆ ಶುಡ್ ಮಾಡಬೇಕು, ವಿಲ್ ಬಂದ್ರೆ ವುಡ್ ಮಾಡಬೇಕು. ವಿಲ್ ಅನ್ನ ವುಡ್ ಮಾಡೋದನ್ನ ಆಲ್ರೆಡಿ ನೋಡಿದೀವಿ ನಾವು. ಇನ್ ಮೂರಿದಿಲ್ಲ ನೋಡಿ. ಲಿಯೋ ಸೆಡ್ ಐ ಕ್ಯಾನ್ ಸ್ಪೀಕ್ 3 ಲ್ಯಾಂಗ್ವೇಜಸ್. ಲಿಯೋ ಸೆಡ್ ದಟ್ ಹಿ ಕುಡ್ ಸ್ಪೀಕ್ 3 ಲ್ಯಾಂಗ್ವೇಜಸ್. ಸೊ ಕ್ಯಾನ್ ಏನಾಯ್ತು, ಕುಡ್ ಆಯ್ತು. ಮೇ ಮೈಟ್ ಆಗ್ಬೇಕಾಗಿರುವಂತದ್ದು. ಸರಾ ಸೆಡ್ ಇಟ್ ಮೇ ರೈನ್ ಲೇಟರ್ ಟುಡೇ. ಸರಾ ಸೆಡ್ ದಟ್ ಇಟ್ ಮೈಟ್ ರೈನ್ ಲೇಟರ್ ದಟ್ ಡೇ. ಸೊ ಟುಡೇ ಏನಾಗುತ್ತೆ, ದಟ್ ಡೇ ಆಗುತ್ತೆ. ಅಂಡ್ ಮೇ ಇರೋದು ಮೈಟ್ ಆಗುತ್ತೆ. ಮಸ್ಟ್ ಮತ್ತೆ ಹ್ಯಾಡ್ ಟು ಬಂದ್ರೆ ಡಾಕ್ಟರ್ ಸೆಡ್ ಯು ಮಸ್ಟ್ ಟೇಕ್ ದಿಸ್ ಮೆಡಿಸಿನ್. ದ ಡಾಕ್ಟರ್ ಸೆಡ್ ದಟ್ ಐ ಹ್ಯಾಡ್ ಟು ಟೇಕ್ ದ ಮೆಡಿಸಿನ್. ಸಮ್ಟೈಮ್ಸ್ ಮಸ್ಟ್ ಅನ್ನ ಮಸ್ಟ್ ಆಗಿನೂ ಯೂಸ್ ಮಾಡ್ತೀವಿ ಅಥವಾ ಹ್ಯಾಡ್ ಟು ಆಗಿ ಯೂಸ್ ಮಾಡ್ಬೋದು. ಆಪ್ಷನ್ಸ್ ನೋಡ್ಕೊಳ್ಳಿ. ಬೈ ಚಾನ್ಸ್ ಮಸ್ಟ್ ಅನ್ನೇ ಕೊಟ್ಟಿಲ್ಲ, ಹ್ಯಾಡ್ ಟು ಇದೆ ಅಂತಂದ್ರೆ ಇದನ್ನ ಪಿಕ್ ಮಾಡ್ಕೊಳ್ಳಿ. ಅಲ್ಲಿ ಹ್ಯಾಡ್ ಟು ಇಲ್ಲ, ಮಸ್ಟೇ ಇದೆ ಅಂತಂದ್ರೆ ಬೆಟರ್ ಮಸ್ಟ್ ಅನ್ನೇ ಪಿಕ್ ಮಾಡ್ಕೊಳ್ಳಿ. ದೆನ್ ಶುಡ್, ವುಡ್, ಕುಡ್, ಮೈಟ್ ಮತ್ತೆ ಆಟ್ ಟು ಬಂದಾಗ ಇವು ಏನು ಚೇಂಜ್ ಆಗೋದಿಲ್ಲ, ಹಾಗೆ ಇರ್ತವೆ. ನಿಮಗೆ ಶಲ್ ಬಂದ್ರೆ ಶುಡ್ ಮಾಡ್ಬೇಕಂತ ಹೇಳಿದೆ, ವಿಲ್ ವುಡ್ ಮಾಡಬೇಕು, ಕ್ಯಾನ್ ಕುಡ್ ಮಾಡಬೇಕು, ಮೇ ಮೈಟ್ ಮಾಡಬೇಕು ಅಂತ. ಬಟ್ ಇವೇ ಬಂದ್ಬಿಟ್ರೆ ಏನ್ ಮಾಡಬೇಕು, ಅಲ್ಲೇನು ಚೇಂಜಸ್ಗಳನ್ನ ಮಾಡೋಂಗಿಲ್ಲ. ಡೇವಿಡ್ ಸೆಡ್ ಯು ಆಟ್ ಟು ಅಪಾಲಜೈಸ್ ಅಂತಿದೆ. ನೆಕ್ಸ್ಟ್ ಇಲ್ಲಿ ಬಂದಾಗ ಡೇವಿಡ್ ಸೆಡ್ ದಟ್ ಐ ಆಟ್ ಟು ಅಪಾಲಜೈಸ್ ಅಷ್ಟೇ, ಅಂದ್ರೆ ಸೇಮ್ ಅದೇ ಬರುತ್ತೆ, ಏನು ಚೇಂಜಸ್ಗಳಾಗೋದಿಲ್ಲ. ನೆಕ್ಸ್ಟ್ ಬಂದ್ರೆ ಇದೊಂದು ಅಬ್ಸರ್ವ್ ಮಾಡ್ಕೊಳ್ಳಿ. ದ ಇನ್ಸ್ಟ್ರಕ್ಟರ್ ಸೆಡ್ ದ ಅರ್ತ್ ರಿವೋಲ್ವ್ಸ್ ಅರೌಂಡ್ ದ ಸನ್. ಯೂನಿವರ್ಸಲ್ ಟ್ರೂತ್ಗಳು ಮತ್ತೆ ಪರ್ಮನೆಂಟ್ ಫ್ಯಾಕ್ಟ್ಸ್ಗಳು ಬಂದಾಗ ಅದನ್ನ ಟೆನ್ಸ್ ಅನ್ನ ಚೇಂಜ್ ಮಾಡಬಾರ್ದು. ಅಂದ್ರೆ ವಿತ್ ಇನ್ ಇನ್ವರ್ಟೆಡ್ ಕಾಮ ಬರುತ್ತಲ್ಲ, ಅದನ್ನ ಚೇಂಜ್ ಮಾಡಬಾರ್ದು. ದ ಇನ್ಸ್ಟ್ರಕ್ಟರ್ ಸೆಡ್ ದಟ್ ದ ಅರ್ತ್ ರಿವೋಲ್ವ್ಸ್ ಅರೌಂಡ್ ದ ಸನ್. ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅನ್ನುವಂಥದ್ದು ದಟ್ ಈಸ್ ಯೂನಿವರ್ಸಲ್ ಟ್ರೂತ್, ಅಥವಾ ಪರ್ಮನೆಂಟ್ ಫ್ಯಾಕ್ಟ್ ಅದು. ಫಾರ್ ಎಕ್ಸಾಂಪಲ್ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಲ್ಸಿಯಸ್, ಅದು ಕೂಡ ಯೂನಿವರ್ಸಲ್ ಟ್ರೂತ್ ಅಥವಾ ಪರ್ಮನೆಂಟ್ ಫ್ಯಾಕ್ಟ್. ಇದನ್ನ ಮಾತಾಡ್ಬೇಕಾದ್ರೆ ನಾವು ಅಲ್ಲಿ ಟೆನ್ಸ್ ಅನ್ನ ಚೇಂಜ್ ಮಾಡಬಾರ್ದು. ಆ ತರದ್ರ ಬಗ್ಗೆ ಕಾಮನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದಾಗ ಇಟ್ ಹ್ಯಾಸ್ ಟು ಬಿ ಸೇಮ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅಂಡ್ ನೆಕ್ಸ್ಟ್ ಐ ಲವ್ ಕ್ಲಾಸಿಕ್ ಮ್ಯೂಸಿಕ್ ಅಂತ ಇದೆ. ಶಿ ಸೇಸ್, ಇಲ್ಲಿ ನೋಡಿ, ಇಲ್ಲಿ ಈ ವರ್ಬ್ ಇದೆಯಲ್ಲ, ಇದು ನಾನು ಇಲ್ಲಿ ಕರ್ಸರ್ ಪಾಯಿಂಟ್ ಅನ್ನ ಮೂವ್ ಮಾಡ್ತಿರೋಂಥದ್ದು. ಈ ರಿಪೋರ್ಟಿಂಗ್ ವರ್ಬ್ ಇದೆಯಲ್ಲ, ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಂದಾಗ ಕೂಡ ಇಲ್ಲಿ ನಾವು ವರ್ಬ್ ಅನ್ನ ಚೇಂಜ್ ಮಾಡಬಾರ್ದು. ಅಂದ್ರೆ ರಿಪೋರ್ಟೆಡ್ ಕ್ಲಾಸ್ ವರ್ಬ್ ಅನ್ನ ಚೇಂಜ್ ಮಾಡಬಾರ್ದು. ಶಿ ಸೇಸ್ ದಟ್ ಶಿ ಲವ್ಸ್ ಕ್ಲಾಸಿಕಲ್ ಮ್ಯೂಸಿಕ್. ದೆನ್ ಈ ತರದ್ ಬಂದಾಗ ಸೆಡ್ ಮತ್ತೆ ಸೆಡ್ ಇರೋದನ್ನ ಏನ್ ಮಾಡಬೇಕು, ಟೋಲ್ಡ್ ಆಗಿ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಪ್ರಿಯಾ ಸೆಡ್ ಟು ಮೀ ಐ ಹ್ಯಾವ್ ರಿಸೀವ್ಡ್ ಯುವರ್ ಲೆಟರ್. ಅವಾಗ ಪ್ರಿಯಾ ಸೆಡ್ ಅಂತಾನೆ ಇಲ್ಲ ಆಗ್ಬಾರ್ದು, ಪ್ರಿಯಾ ಟೋಲ್ಡ್ ಮೀ ದಟ್ ಶಿ ಹ್ಯಾಡ್ ರಿಸೀವ್ಡ್ ಮೈ ಲೆಟರ್ ಅಂತ ಈ ತರ ಚೇಂಜಸ್ ಗಳು ಮಾಡಬೇಕು. ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ ಈ ತರ ಟ್ರಿಕಿ ಆಗಿರೋ ಕ್ವಶನ್ಸ್ ಗಳನ್ನ ಕೊಡ್ತಾರೆ. ನಿಮ್ದು ಅದರದ್ದು ಸ್ಕಿಲ್ ಎಷ್ಟಿದೆ ಇಲ್ಲಿ, ಅಂದ್ರೆ ಎಬಿಲಿಟಿ ಎಷ್ಟಿದೆ, ಇದನ್ನ ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳಿ ಚೆಕ್ ಮಾಡೋದಕ್ಕೋಸ್ಕರ ಅವಾಗ ಅರ್ಥ ಮಾಡ್ಕೋಬೇಕು. ದೆನ್ ಪ್ರನೌನ್ ಮತ್ತೆ ಟೈಮ್ ಪ್ಲೇಸ್ ಅಡ್ವರ್ಬ್ಸ್ ಗಳು ಅಂದ್ರೆ ಆಲ್ರೆಡಿ ನೀವು ಹೇಳಿದೀನಿ, ಇನ್ನೊಂದು ಸೆಂಟೆನ್ಸ್ ಇರಲಿ. ಐ ಆಮ್ ಮೀಟಿಂಗ್ ಮೈ ಫ್ರೆಂಡ್ ಹಿಯರ್ ನಾವ್ ಅಂತ ಇದೆ. ಸೊ ಲಿಯಮ್ ಸೆಡ್ ದಟ್ ಹಿ ವಾಸ್ ಮೀಟಿಂಗ್ ಹಿಸ್ ಫ್ರೆಂಡ್ ದೇರ್ ದೆನ್. ಸೊ ಹಿಯರ್ ಏನಾಯ್ತು, ದೇರ್ ಆಯ್ತು, ನವ್ ಏನಾಯ್ತು, ದೆನ್ ಆಯ್ತು. ಸೊ ಇಷ್ಟು ಚೇಂಜಸ್ ಗಳು. ಈ 20 ಸೆಂಟೆನ್ಸ್ ಗಳು ಬಂದು ಡಿಕ್ಲರೇಟಿವ್ ಸೆಂಟೆನ್ಸ್ ಆಯ್ತು. ಅಂಡ್ ಈಗ ಇಂಟರೋಗೇಟಿವ್ ಸೆಂಟೆನ್ಸ್ ಬರೋಣ, ಅಂದ್ರೆ ಕ್ವಶನ್ಸ್ ಗಳಿಗೆ ಬರೋಣ. ಅದರಲ್ಲಿ 2 ಪಾರ್ಟ್ ಇದೆ, ಡಬ್ಲ್ಯೂ ಎಚ್ ಕ್ವಶನ್ ಮತ್ತೆ ಎಸ್ ಆರ್ ನೋ ಕ್ವಶನ್ಸ್ ಗಳು. ಈ ಫಸ್ಟ್ 5 ಕ್ವಶನ್ಸ್ ಗಳಿದಾವಲ್ಲ, ದೇ ಆರ್ ಕಾಲ್ಡ್ ಡಬ್ಲ್ಯೂ ಎಚ್ ಕ್ವಶನ್ಸ್. ಅಂದ್ರೆ ಈ ಡಬ್ಲ್ಯೂ ಎಚ್ ಇಂದ ಶುರುವಾಗುವಂತ ಕ್ವಶನ್ ವರ್ಡ್ಸ್ ಗಳು, ವಾಟ್, ವಿಚ್, ಹೂಮ್, ವೈ, ಇನ್ಕ್ಲೂಡಿಂಗ್ ಹೌ, ಇದರಿಂದ ಶುರುವಾಗ್ತಾವಲ್ಲ, ಇವನ್ನ ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ಕರಿತೀವಿ. ಟೆನ್ಸ್ ಪ್ಯಾಟರ್ನ್ ಇದೆಯಲ್ಲ, ದಟ್ ರಿಮೈನ್ ಸೇಮ್. ನಾವು ಇದುವರೆಗೂ ಪ್ರೀವಿಯಸ್ ಪಾರ್ಟ್ ನಲ್ಲಿ ಡಿಕ್ಲರೇಟಿವ್ ಸೆಂಟೆನ್ಸ್ ನಲ್ಲಿ ಯಾವ ಟೆನ್ಸ್ ಬಂದ್ರೆ ಯಾವ ಟೆನ್ಸ್ ಗೆ ನಾವು ಚೇಂಜಸ್ ಮಾಡ್ಬೇಕಂತ ಹೇಳಿದ್ನಲ್ಲ, ಅವೆಲ್ಲ ರೂಲ್ಸ್ ಗಳು ಕೂಡ ಕ್ಲಿಯರ್ ಆಗಿ ಇದಕ್ಕೂ ಅಪ್ಲೈ ಆಗುತ್ತೆ. ಇದ್ರ ಜೊತೆಗೆ ಸೆಂಟೆನ್ಸ್ ಪ್ಯಾಟರ್ನ್ ಬೇರೆ ಆಗುತ್ತೆ. ಇಲ್ಲಿ ನೋಡಿ, ಹಿ ಸೆಡ್ ಟು ಮೀ ವೇರ್ ಡು ಯು ಲೀವ್ ಅಂತ ಇದೆ. ಬಟ್ ಕ್ವಶನ್ ಹೀಗೆ ಕೊಟ್ಟರು ಕೂಡ ಇಂಡೈರೆಕ್ಟ್ ಆಗಿ ಬಂದಾಗ ಆಸ್ಕ್ಡ್ ಅಂತಾನೆ ಕೇಳಬೇಕು, ಸೆಡ್ ಅಂತ ಹೇಳ್ಬಾರ್ದು. ಬಿಕಾಸ್ ಅದು ಕ್ವಶನ್ ಕೇಳ್ತಿರ್ತೀವಲ್ಲ, ಆಸ್ಕ್ಡ್, ಎನ್ಕ್ವೈರ್ಡ್, ಕ್ವೆಶ್ಚನ್ಡ್, ಇದ್ರಲ್ಲಿ ಯಾವ್ದನ್ನ ಬೇಕಾದ್ರೂ ಹಾಕೊಳ್ಬಹುದು. ಆಪ್ಷನ್ಸ್ ನೋಡ್ಕೊಳ್ಳಿ ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ. ಹಿ ಆಸ್ಕ್ಡ್ ಮೀ ವೇರ್ ಐ ಲಿವ್ಡ್. ಸೊ ಇಲ್ಲಿ ಡೂ ಇರೋದೇನ ಅಂದ್ರೆ ವೇರ್ ಡು ಯು ಬಂದಾಗ ನಾವ್ ಏನ್ ಮಾಡ್ಬೇಕು, ಟೆನ್ಸ್ ಮೈನ್ ವರ್ಬ್ ದ ಟೆನ್ಸ್ ಅನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಡಿಡ್ ಅಂತ ಹಾಕಿದ್ರೆ ಸರಿ ಹೋಗಲ್ಲ, ಇಲ್ಲಿ ವೇರ್ ಐ ಲಿವ್ಡ್. ದೆನ್ ವೈ ಆರ್ ಯು ಲಾಫಿಂಗ್. ಶಿ ಆಸ್ಕ್ಡ್ ವೈ ಐ ವಾಸ್ ಲಾಫಿಂಗ್. ವೈ ವಾಸ್ ಐ ಅಂತ ಹಾಕಬಾರ್ದು,
ವೈ ಐ ವಾಸ್. ಸೊ ಕ್ವಶನ್ ವರ್ಡ್ ಆಗಿದ ತಕ್ಷಣಕ್ಕೆ ಇಮಿಡಿಯೇಟ್ಲಿ ಸಬ್ಜೆಕ್ಟ್ ಬರ್ಬೇಕಲ್ಲಿ, ಅಂದ್ರೆ ಯಾರನ್ನು ಕೇಳ್ತಾ ಇರೋದು, ಅದಾದ್ಮೇಲೆ ಆಕ್ಸಿಲರಿ ವರ್ಬ್ ಬರಬೇಕು, ಅದಾದ್ಮೇಲೆ ಮೈನ್ ವರ್ಬ್ ಬರಬೇಕು. ವೈ ವಾಸ್ ಐ ಲಾಫಿಂಗ್ ಅಂತ ಕೇಳಿದ್ರೆ ಮತ್ತೆ ಕ್ವಶನ್ ಆಗ್ಬಿಡುತ್ತೆ ಅದು. ನಾವಿಲ್ಲಿ ಕ್ವಶನ್ ಕೇಳ್ತಿಲ್ಲ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ. ಕ್ವಶನ್ ಇವ್ರನ್ನ ಈ ತರ ಕೇಳಿದ್ರು ಅಂತ ಹೇಳಿ ನಾವು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಸ್ಟೇಟ್ಮೆಂಟ್ ಕೊಡ್ತಿರೋದ್ರಿಂದ ಆಕ್ಚುಲಿ ಇದನ್ನ ಇನ್ವರ್ಷನ್ ಯೂಸೇಜ್ ಅಂತ ಕರಿತೀವಿ. ಅದ್ರ ಬಗ್ಗೆ ಟೆಕ್ನಿಕಲಿ ತುಂಬಾ ತಲೆ ಕೆಡಿಸ್ಕೋಬೇಡಿ. ಬಟ್ ಶಿ ಆಸ್ಕ್ಡ್ ವೈ ಐ ವಾಸ್ ಲಾಫಿಂಗ್, ಈ ತರ ಚೇಂಜ್ ಮಾಡಬೇಕು. ಇಲ್ಲಿ ಇನ್ನೊಂದು ನೋಡಿ ಅರ್ಥ ಆಗುತ್ತೆ. ದ ಮ್ಯಾನೇಜರ್ ಆಸ್ಕ್ಡ್ ವಾಟ್ ಹ್ಯಾವ್ ಯು ಕಂಪ್ಲೀಟೆಡ್ ಟುಡೇ. ವಾಟ್ ಹ್ಯಾವ್ ಯು ಇದೆ, ಬಟ್ ವಾಟ್ ಐ ಹ್ಯಾಡ್ ಕಂಪ್ಲೀಟೆಡ್, ಹ್ಯಾಡ್ ಆಗಿ ಬಂತು, ಟೆನ್ಸ್ ಅನ್ನ ಚೇಂಜ್ ಮಾಡಿದ್ವಿ. ಯಾವ್ದ್ರಿಂದ, ಪ್ರೆಸೆಂಟ್ ಪರ್ಫೆಕ್ಟ್ ಇಂದ ಪಾಸ್ಟ್ ಪರ್ಫೆಕ್ಟ್ ಚೇಂಜ್ ಮಾಡಿದ್ವಿ ಇಲ್ಲಿ. ಈ ತರದ್ ನೋಡ್ಕೊಳ್ಳಿ. ದೆನ್ ರೋಹನ್ ಸೈಡ್ when did they leave for the airport, when they had left, when had they left ಅಂತ ಮಾಡಬಾರ್ದು, when they had left for the airport. ಅಂಡ್ ಲಾಸ್ಟ್ ಅಲ್ಲಿ ಕ್ವಶನ್ ಮಾರ್ಕ್ ಹಾಕಬಾರ್ದು, ಫುಲ್ ಸ್ಟಾಪ್. ಬಿಕಾಸ್ ಮತ್ತೆ ಹೇಳ್ತಾ ಇದ್ದೀನಿ ನಾವು ಕ್ವಶನ್ ಕೇಳ್ತಾ ಇಲ್ಲ, ಇವ್ರನ್ನ ಈ ತರ ಕೇಳಿದ್ರು ಅಂತ ಹೇಳಿ ನಾವು ಜಸ್ಟ್ ರಿಪೋರ್ಟ್ ಮಾಡ್ತಾ ಇದೀವಿ, ಅಂದ್ರೆ ಸ್ಟೇಟ್ಮೆಂಟ್ ಕೊಡ್ತಾ ಇದೀವಿ. ದೆನ್ ಫ್ಯೂಚರ್ ಬಂದ್ರೆ ಹೌ ವಿಲ್ ವಿ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಇದೆ. ದ ಸ್ಟೂಡೆಂಟ್ ಆಸ್ಕ್ಡ್ ಹೌ ದೇ ವುಡ್ ಸಾಲ್ವ್ ದಟ್ ಪ್ರಾಬ್ಲಮ್. ಅಂಡ್ ಹೌ ವುಡ್ ದೇ ಅಲ್ಲ, ಹೌ ದೇ ವುಡ್ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ ಇದನ್ನ. ಇದಿಷ್ಟು WH ಕ್ವಶನ್ಸ್ಗಳು. ಅಂಡ್ ಎಸ್ ಆರ್ ನೋ ಕ್ವಶನ್ಸ್ ಬಂದ್ರೆ, ಅಂದ್ರೆ ಆಕ್ಸಿಲರಿ ವರ್ಬ್ಸ್ ಗಳಿಂದ ಶುರುವಾಗ್ತವೆ WH ಕ್ವಶನ್, ಎಸ್ ಆರ್ ನೋ ಕ್ವಶನ್ಸ್ ಗಳಂತ ಬಂದ್ರೆ ಇಲ್ಲಿ ನಾವು ಇಫ್ ಅಥವಾ ವೆದರ್ ಅನ್ನ ಆಡ್ ಮಾಡ್ಬೇಕಾಗತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಒಂದು ಇಫ್ ಇರಬೇಕು ಅಥವಾ ವೆದರ್ ಇರಬೇಕು. ಅದಿದ್ರೆ ಮಾತ್ರ ಅದನ್ನ ಇಂಡೈರೆಕ್ಟ್ ಕನ್ವರ್ಟ್ ಮಾಡೋದಕ್ಕೆ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗುತ್ತೆ. ಶಿ ಸೆಡ್ ಟು ಮೀ ಡು ಯು ಲೈಕ್ ಟೀ. ಸೊ ಶಿ ಆಸ್ಕ್ಡ್ ಮೀ ಇಫ್ ಹಿ ಲೈಕ್ಡ್ ಟೀ. ಸೊ ಇಫ್ ಬರ್ಬೇಕಿಲ್ಲಿ. Then the teacher said, are you listening to me? The teacher asked if I was listening to her. Tense ಅನ್ನ as usual change ಮಾಡಬೇಕು, ಅದ್ರ ಜೊತೆಗೆ ನಾವು if ಅನ್ನ ಆಡ್ ಮಾಡ್ಕೋಬೇಕಾಗತ್ತೆ. Priya asked, have you seen my keys? So Priya asked whether I had seen her keys. Then ಅದೇ ತರ, did you attend the lecture yesterday? My father asked if I had attended the lecture previous day. Again, ಟೈಮ್ ಮತ್ತೆ ಪ್ಲೇಸ್ ಅನ್ನ ಇಂಡಿಕೇಟ್ ಮಾಡುವಂಥದ್ದು ಪ್ರೊನೌನ್ಗಳು ಆಸ್ ಯೂಶುವಲ್ ಚೇಂಜ್ ಆಗ್ತವೆ. Then he said to me, can you help me with this project? So he asked me whether I could help him with that project. ಇದು ಇಫ್ ಅನ್ನ ಅಥವಾ ವೆದರ್ ಅನ್ನ ಸೇರಿಸ್ಕೊಂಡ್ರೆ ಇಫ್ ಜಾಗದಲ್ಲಿ ವೆದರ್ ಬಂದ್ರು ಕೂಡ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡರಲ್ಲಿ ಒಂದಿರಬೇಕು, ಎರಡು ಇರಬಾರ್ದು. ಆಪ್ಷನ್ಸ್ ಇದ್ದಾಗ ನೋಡ್ಕೊಳ್ಳಿ ನೀವು ಎಕ್ಸಾಮ್ ನಲ್ಲಿ ಆನ್ಸರ್ ಮಾಡುವಾಗ. ನೆಕ್ಸ್ಟ್ ಇಂಪೆರೇಟಿವ್ ಸೆಂಟೆನ್ಸ್ ಗಳು ಅಂದ್ರೆ ದಿಸ್ ಇಸ್ ಕಾಂಬಿನೇಷನ್ ಆಫ್ ಮೆನಿ. Sometimes that may be a request, sometimes it may be an order, sometimes an advice, sometimes instruction, whatever it may be. ಇದೆಲ್ಲ ಸೇರಿಸ್ಕೊಂಡು ನಾವು ಇಂಪೆರೇಟಿವ್ ಅಂತ ಕರಿತೀವಿ. She said to him, please pass the salt. So she requested him to pass the salt. Next, captain said to the soldier, march forward. The captain commanded the soldiers to march forward. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನೋಡ್ಕೊಳ್ಳಿ, ಎಕ್ಸಾಮ್ ನಲ್ಲಿ ರಿಕ್ವೆಸ್ಟೆಡ್, ಕಮಾಂಡೆಡ್ ಈ ತರ ಕೊಡ್ಬೋದು, ಸಮ್ಟೈಮ್ಸ್ ಕೊಡದಲ್ಲೂ ಇರ್ಬೋದು. ಇಂಪೆರೇಟಿವ್ ಸೆಂಟೆನ್ಸ್ ಗಳಿಗೆ ಕಾಮನ್ ಆಗಿ ಟೋಲ್ಡ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ನೋಡ್ಕೊಳ್ಳಿ, ಶಿ ಟೋಲ್ಡ್ ಹಿಮ್ ಟು ಪಾಸ್ ದ ಸಾಲ್ಟ್ ಅಂತ ಹೇಳಿದ್ರು ಕರೆಕ್ಟ್. ದ ಕ್ಯಾಪ್ಟನ್ ಟೋಲ್ಡ್ ದ ಸೋಲ್ಜರ್ಸ್ ಟು ಮಾರ್ಚ್ ಫಾರ್ವರ್ಡ್ ಅಂತ ಹೇಳಿದ್ರು ಕೂಡ ಕರೆಕ್ಟ್. ಸೊ ಅಲ್ಲಿ ಟೋಲ್ಡ್ ಇದೆ ಆಪ್ಷನ್ ಅಂತಂದ್ರೆ ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮಿಕ್ಕಿದ ಸೆಂಟೆನ್ಸ್ ಪ್ಯಾಟರ್ನ್ ಪೂರ್ತಿ ಅಬ್ಸರ್ವ್ ಮಾಡಿ ಆನ್ಸರ್ ಅಲ್ಲಿ ಏನಿದೆ ಅಂತ ಹೇಳಿ ಅದನ್ನ ಇಟ್ಕೊಂಡು ನೀವು ಆನ್ಸರ್ ಅನ್ನ ಗೇಜ್ ಮಾಡ್ಬೋದು, ಇದಿರಬಹುದಾ ಅಂತ ಹೇಳಿ. ದೆನ್ ಅದೇ ತರ ಇನ್ನೊಂದಿದೆ, ಇದನ್ನ ಬಿಟ್ಟು ಫೋರ್ತ್ ಒನ್ ಬನ್ನಿ ಇವಾಗ, ಬಿಕಾಸ್ ಈ ಮೂರು ಕಾಮನ್ ಇದೆ. ಫೋರ್ತ್ ಒನ್ ಬಂದು ನೆಗೆಟಿವ್ ಸೆಂಟೆನ್ಸ್ ಇದೆ. ಫಾದರ್ ಸೆಡ್ ಟು ಮೀ ಡು ನಾಟ್ ವೇಸ್ಟ್ ಯುವರ್ ಟೈಮ್ ಆನ್ ವಿಡಿಯೋ ಗೇಮ್ಸ್. ಫಾದರ್ ವಾಂಟ್ ಮೀ ನಾಟ್ ಟು ವೇಸ್ಟ್. ಓಕೆ, ಸೊ ನಾಟ್ ಟು ವೇಸ್ಟ್ ಮೈ ಟೈಮ್ ಆನ್ ವಿಡಿಯೋ ಗೇಮ್ಸ್ ಅಂತಿದೆ ಇಲ್ಲಿ. ಸೊ ಪಾಯಿಂಟ್ ಇಷ್ಟೇ, ಇಂಪೆರೇಟಿವ್ ಸೆಂಟೆನ್ಸ್ ಗಳಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಬಂದ್ರೆ ಟು ಅನ್ನ ಆಡ್ ಮಾಡಬೇಕು, ಜಸ್ಟ್ ಲೈಕ್ ಇನ್ ದ ಫಸ್ಟ್ 3 ಸೆಂಟೆನ್ಸಸ್. ನೆಕ್ಸ್ಟ್ ಬಂದ್ರೆ ಫೋರ್ತ್ ಬಂದ್ರೆ ಇಲ್ಲಿ ನೆಗೆಟಿವ್ ಇದೆ, ಸೊ ನಾಟ್ ಅನ್ನ ಸೇರಿಸ್ಕೋಬೇಕು ಮಧ್ಯದಲ್ಲಿ, ನಾಟ್ ಟು. ಓಕೆ, ಸಜೆಷನ್ಸ್ ಏನಾದರೂ ಆಗಿಲ್ಲ, ಅದು ಲೆಟರ್ಸ್ ಇಂದ ಶುರುವಾದಾಗ ನಾವು ರೋಹನ್ ಸೆಡ್ ಲೆಟ್ ಅಸ್ ಗೋ ಫಾರ್ ಅ ವಾಕ್. ರೋಹನ್ ಸಜೆಸ್ಟೆಡ್ ದಟ್ ವಿ ಶುಡ್ ಗೋ ಫಾರ್ ಅ ವಾಕ್. ಲೆಟ್ ಇಂದ ಹಿಂಗ್ ಬಂದ್ರೆ ಇದನ್ನಾಗಿ ಚೇಂಜ್ ಮಾಡ್ಕೊಳ್ಳಿ. ಸೊ ಇವು ಇಂಪೆರೇಟಿವ್ ಸೆಂಟೆನ್ಸ್ ಗಳು ಬಂದಾಗ ಚೇಂಜ್ ಮಾಡುವಂಥದ್ದು. ಲಾಸ್ಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಗಳು ಬಂದ್ರೆ, ಓಕೆ, ಒಂದು ಎಕ್ಸ್ಕ್ಲಮೇಟೇಷನ್ ಅಂದ್ರೆ ಇಟ್ಸ್ ವೆರಿ ಸಿಂಪಲ್, ಸಡನ್ ಮತ್ತೆ ಸ್ಟ್ರಾಂಗ್ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯೂಸ್ ಮಾಡುವಂತ ಸೆಂಟೆನ್ಸ್ ಗಳು. ಸಮಟೈಮ್ಸ್ ದೇ ಮೇ ಬಿ ಗುಡ್ ನ್ಯೂಸ್, ಸಮಟೈಮ್ಸ್ ಬ್ಯಾಡ್ ನ್ಯೂಸ್. ಸೊ ಫಸ್ಟ್ ಒನ್ ನೋಡಿ, ಅಲ್ಲಿ ಹುರ್ರೆ ಅಂತಿದೆ. ಜಾಯ್ ಅಥವಾ ಟ್ರೀಂಪ್, ಏನಾದ್ರು ಗೆದ್ದಾಗ ಅಥವಾ ತುಂಬಾ ಖುಷಿಯಾಗಿದ್ದಾಗ ಯೂಸ್ ಮಾಡುವಂಥದ್ದು. ದ ಪ್ಲೇಯರ್ ಸೆಡ್ ಹುರ್ರೆ ವಿ ಹ್ಯಾವ್ ವೋನ್ ದ ಮ್ಯಾಚ್. ದ ಪ್ಲೇಯರ್ಸ್ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ದಟ್ ದೇ ಹ್ಯಾಡ್ ವೋನ್ ದ ಮ್ಯಾಚ್. ಸೊ ಇಲ್ಲಿ ವಿ ಹ್ಯಾವ್ ಓನ್ ಇದೆ, ದೇ ಹ್ಯಾಡ್ ಓನ್. ಟೆನ್ಸ್ ಅನ್ನ ಆಸ್ ಯೂಶುವಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ.
ಬಟ್ ಅದನ್ನು ಕಾಮನ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಿ ನಾವು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಬರೀಬೇಕು. ಜಸ್ಟ್ ನೀವು ಡಿಕ್ಲರೇಟಿವ್ ಸೆಂಟೆನ್ಸ್ ಅನ್ನ ಕನ್ವರ್ಷನ್ ಮಾಡೋದು ಕಲ್ತ್ಕೊಂಡ್ರಿ ಅಂತಂದ್ರೆ ಇದು ಈಸಿ ಆಗಿಬಿಡುತ್ತೆ. ದ ಓಲ್ಡ್ ಮ್ಯಾನ್ ಸೆಡ್, ಅಲಾಸ್, ಐ ಹ್ಯಾವ್ ಲಾಸ್ಟ್ ಮೈ ಪರ್ಸ್. ದ ಓಲ್ಡ್ ಮ್ಯಾನ್ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ದಟ್ ಹಿ ಹ್ಯಾಡ್ ಲಾಸ್ಟ್ ಹಿಸ್ ಪರ್ಸ್. ಬೈ ಚಾನ್ಸ್ ಎಕ್ಸಾಮ್ಸ್ಗಳಲ್ಲಿ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ಅಂತಾನೋ ಅಥವಾ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ಅಂತಾನೋ ಇದನ್ನ ಕೊಡದೇನೂ ಕೂಡ ಆಪ್ಷನ್ಸ್ ಅನ್ನ ಕೊಡ್ಬೋದು. ಹಿಂಗೆ ದ ಪ್ಲೇಯರ್ಸ್ ಎಕ್ಸ್ಕ್ಲೈಮ್ಡ್ ದಟ್ ದೇ ಹ್ಯಾಡ್ ವನ್ ದ ಮ್ಯಾಚ್. ದ ಓಲ್ಡ್ ಮ್ಯಾನ್ ಎಕ್ಸ್ಕ್ಲೈಮ್ಡ್ ದಟ್ he had lost his purse. ಹೀಗೂ ಕೂಡ ಆಪ್ಷನ್ಸ್ ಇರ್ಬೋದು. ಆ ಥರದ್ದು ಕೊಟ್ಟರು ಅಂತಂದ್ರೆ ಅದೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಬಿಕಾಸ್ ಎಲ್ಲ ಒಂದೇದ್ರಲ್ಲಿ ಮಾಡಿದ್ರೆ ಇಟ್ ಟೇಕ್ಸ್ ಮೋರ್ ದೆನ್ 1 hour, ನಿಮ್ಗೂ ಪೇಷನ್ಸ್ ಹೊರಟೋಗ್ಬಿಡುತ್ತೆ 1 hour ಕಂಟಿನ್ಯೂಸ್ ಆಗಿ ಕ್ಲಾಸ್ ಕೇಳುವಂಥದ್ದು. ಸೊ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಈ ಟಾಪಿಕ್ ಇಂದ ಬಂದಿರುವಂಥ ಕ್ವಶನ್ಸ್ಗಳು, ಅದು SSC ಇಂದ ಆಗಿರೋ ಎಕ್ಸಾಮ್ಸ್ಗಳು ಮತ್ತೆ ನಮ್ಮಲ್ಲಿ KPSC ಮತ್ತೆ KE ಅವರು ಕಂಡಕ್ಟ್ ಮಾಡಿರುವಂಥ ಬೇರೆ ಬೇರೆ ಎಕ್ಸಾಮ್ಸ್ಗಳು, ಅದರಲ್ಲಿ ಬಂದಿರುವಂಥ ಡೈರೆಕ್ಟ್ ಇಂಡೈರೆಕ್ಟ್ ಟಾಪಿಕ್ ಮೇಲೇನೆ ಇರೋ ಕ್ವಶನ್ಸ್ಗಳನ್ನ ತಗೊಂಡು ನಾನು ಒಂದು ವಿಡಿಯೋನ ಮಾಡ್ತೀನಿ. ಅಲ್ಲಿ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಂಡ್ ಇಲ್ಲಿ ನೋಡಿ, ವಾಟ್ ಅ ಬ್ಯೂಟಿಫುಲ್ ಬಿಲ್ಡಿಂಗ್ ದಿಸ್ ಈಸ್. ಶಿ ಎಕ್ಸ್ಕ್ಲೈಮ್ಡ್ ವಿತ್ ಅ ವಂಡರ್ ದಟ್ ದ ಬಿಲ್ಡಿಂಗ್ ವಾಸ್ ವೆರಿ ಬ್ಯೂಟಿಫುಲ್. ಬಿಲ್ಡಿಂಗ್ ವಾಸ್ ವೆರಿ ಬ್ಯೂಟಿಫುಲ್ ಈಗ ಮಾಡಬೇಕು. ಇಲ್ಲಿ ವಾಟ್ ಇದೆ ಅಂತಂದ್ರೆ ಕ್ವಶನ್ ಅಲ್ಲ, ಇದು ಒಬ್ಬ ಎಂಥ ಬಿಲ್ಡಿಂಗ್ ಅಪ್ಪ, ಇದು ಎಂಥ ಸುಂದರವಾಗಿರೋ ಬಿಲ್ಡಿಂಗ್ ಅಂತೀವಲ್ಲ ಆ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ. ಅಂಡ್ ಲಾಸ್ಟ್ ಇದಕ್ಕೆ ಬಂದ್ರೆ, ಹೌ ಫಾಸ್ಟ್ ದ ಟೈಮ್ ಫ್ಲೈಸ್, ಇದು ಕ್ವಶನ್ ಕೇಳ್ತಿಲ್ಲ. ಅಗೈನ್ he exclaimed with surprise that the time flew very fast. So again ಟೆನ್ಸ್ ಗಳನ್ನ ಚೇಂಜ್ ಮಾಡೋದನ್ನ ನೋಡ್ಕೋಬೇಕಾಗತ್ತೆ ಬಿಗಿನಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ದಂಗೆ. ಸೊ ಇಷ್ಟು ಪೂರ್ತಿ ಡೀಟೇಲ್ಡ್ ಆಗಿ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಗೆ ಸೆಂಟೆನ್ಸ್ ಗಳನ್ನ ಹೆಂಗ್ ಕನ್ವರ್ಟ್ ಮಾಡೋದು ಅಂತ ಹೇಳಿ. ಸೊ ಟೆನ್ಸ್ ಅನ್ನ ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಟೈಪ್ಸ್ ಆಫ್ ಸೆಂಟೆನ್ಸ್ ಗಳು ನಿಮಗೆ ಗೊತ್ತಿರುತ್ತೆ. ಸೊ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಕ್ಲಾರಿಫಿಕೇಶನ್ಸ್ ಇದೆ, ಡೌಟ್ ಇದೆ ಅಥವಾ ಏನಾದರೂ ಹೇಳೋದಿದೆ ಕೇಳೋದಿದೆ ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ಕೋಬೇಡಿ. ಫೀಲ್ ಫ್ರೀ. ಹ್ಯಾಪಿ ಲರ್ನಿಂಗ್ ಅಂಡ್ ಥ್ಯಾಂಕ್ ಯು.